ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತಿನ ದಿನ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಬೆಳಗ್ಗೆ ಬಸ್ ಸ್ಟ್ಯಾಂಡಿಗೆ 5 ಗಂಟೆಗೆ ಹೋಗಿದ್ದೆ. ಸೊ ನಮ್ಮ ಬಸ್ಸು 6:15 ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಬಸ್ ಬಂತು. ಸೊ ಹಾಫ್ ಆನ್ ಅವರ್ ವೇಟ್ ಮಾಡಿದ್ದೆ. ಅರ್ಲಿ ಮುಂಚೆ ಹೋಗಿ ಕೂತ್ಕೊಂಡಿದ್ದೆ. ಸೊ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಸೊ ನಮ್ಮ ಪ್ರಯಾಣ ರಾಯಚೂರು ಕಡೆಗೆ. ಸೊ ಹೋಗ್ತಾ ಇರುವಾಗ ಮಧ್ಯ ರೋಡಲ್ಲಿ 2 ಅವರ್ ಆದಮೇಲೆ ಟಿಫನಿಗೆ ನಿಲ್ಲಿಸ್ತಾರೆ. ಸೊ ಟಿಫನ್ ಮಸಾಲೆ ದೋಸೆ ತೊಗೊಂಡು ತಿಂದಿದ್ದೀನಿ. ಸೊ ನೆಕ್ಸ್ಟ್ ಹಾಗೆ ಹೋಗ್ತಾ ಒಂದನ್ನು 2 ತಾಸು ಆದಮೇಲೆ ವಯಾ ಹೋಗಿದ್ದು ಮಂತ್ರಾಲಯ. ಸೊ ಅಲ್ಲಿ ನನಗೆ ಆಲ್ಮೋಸ್ಟ್ ರೀಚ್ ಆದಮೇಲೆ ಒಂದು ಆಟೋ ಕ್ಯಾಚ್ ಮಾಡಿ ರಾಯಚೂರಿಗೆ ರೀಚ್ ಆಗಿದ್ದೀನಿ. ನಾನು ರಾಯಚೂರಿಂದ ಆಟೋವನ್ನು ಕ್ಯಾಚ್ ಮಾಡಿ ಆಟೋಯಿಂದ ಟುವರ್ಡ್ಸ್ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು. ಸೊ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಕರೆದಿದ್ದಾರೆ. ಇದ್ದರೆ ನಾವು ಅದನ್ನು ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜನ್ನು ಶೇರ್ ಮಾಡಿ. ಸೊ ಇದು ತೋರಿಸ್ತಾ ಇದ್ದಾರಲ್ಲ, ಅದು ಪ್ರೊಪೆಲ್ಲರು. ಓಕೆ, ಪ್ರೊಪೆಲ್ಲರ್ ಇದೆ. 4 ಪ್ರೊಪೆಲ್ಲರ್, ಕ್ವಾಡ್ಕಾಪ್ಟರ್ ಅಂತ ಕರಿತೀವಿ ನಾವು ಇದನ್ನು. ಸೊ ಇದರಲ್ಲಿ ಪ್ರೊಪೆಲ್ಲರ್, ಬ್ಯಾಟ್ರಿ, GSM ಇನ್ನು ತೋರಿಸ್ತಾ ಇರೋದು ಟ್ರಾನ್ಸ್ಮಿಟರ್ ಇದರಲ್ಲಿ. ಸೊ ಇವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ SRM-VE ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು ಸ್ಟೂಡೆಂಟ್ಸ್ ಆಗಿರ್ತಾರೆ. ಬಹಳ ಇಂಟ್ರೆಸ್ಟಿಂದ ಮಾಡಿದ್ದಾರೆ. ನಮಗೆ ಆ HOD ಡಾಕ್ಟರ್ ವಿಶ್ವನಾಥ್ ಸರ್ ಬಹಳ ಸಪೋರ್ಟ್ ಮಾಡಿದ್ದಾರೆ. ಇವರಿಗೆ ವಿತ್ ಅ ವೆರಿ ನಾಮಿನಲ್ ಚಾರ್ಜ್ ಮಾಡಿದ್ದಾರೆ ಅವರು. ಸೊ ಅದು ಬಹಳ ಅದು ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗಲಿ ಅಂತ ಒಂದು ಉದ್ದೇಶದಕ್ಕೆ ನಮ್ಮ ಎಕ್ಸ್ಪೆಷಲಿ ಈ ನಾರ್ತ್ ಕರ್ನಾಟಕ ರೀಜನಲ್ಲಿರೋ ಮಕ್ಕಳಿಗೆ ಬಹಳ ಬೆನಿಫಿಟ್ ಆಗುತ್ತೆ ಈ ಥರ ಒಂದು ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೋರ್ಸಸ್. ಓಕೆ, ಸೊ ಸ್ಟೂಡೆಂಟ್ಸ್ ಈ ಥರ ಫ್ಲೈ ಮಾಡೋದು ನೋಡೋದೇ ಅವರಿಗೆ ಖುಷಿ. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಬಹಳ ಇನ್ವಾಲ್ವ್ ಆಗಿರ್ತಾರೆ ಇದರಲ್ಲಿ. ಯಾಕಂದರೆ ತಾವೇ ಅದನ್ನು ಅಸೆಂಬಲ್ ಮಾಡಿ ಕ್ಯಾಲಿಬ್ರೇಟ್ ಮಾಡಿ, ಓಕೆ, ವಿತ್ ದ ಹೆಲ್ಪ್ ಆಫ್ ದ ಸಾಫ್ಟ್ವೇರ್ ಆ್ಯಂಡ್ ಫ್ಲೈ ಮಾಡಿರ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು, ಸ್ಟೂಡೆಂಟ್ಸೇ ಮಾಡ್ತಾ ಇರೋದು ಇದು, ರೈಟ್. ಸೊ ಬಟ್ ಒಂದು ಯು ಶುಡ್ ಟೇಕ್ ದ ಪ್ರಿಕಾಷನ್. ಇಟ್ ಶುಡ್ ಬಿ ಇನ್ ದ ಓಪನ್ ಕಾಲೇಜ್ ಗ್ರೌಂಡ್. ಬಹಳ ದೊಡ್ಡ ಕಾಲೇಜ್ ಗ್ರೌಂಡ್ ಇರಬೇಕು. ಸೊ ಅದು ಒಂದು ನೀವು ಟೇಕ್ ಕೇರ್ ತೊಗೋಬೇಕು. ಓಕೆ, ಸೊ ಇಷ್ಟಾಗಿರುತ್ತೆ. ಐ ವಿಲ್ ಕನ್ಕ್ಲೂಡ್ ದಿಸ್. ಓಕೆ, ಸೊ ಬಹಳ ಒಂದು ಸಪೋರ್ಟಿವ್ ಆಗಿ ಎಲ್ಲ ನಡೆದಿದೆ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಮತ್ತೆ ನಮ್ಮ ಊರ ಕಡೆಗೆ ಪ್ರಯಾಣವನ್ನು ಬೆಳೆಸ್ತೀವಿ. ಓಕೆ, 4 ಗಂಟೆಗೆ ಇವೆಂಟ್ ಆಗುತ್ತೆ. ಎಲ್ಲ ಮುಗಿದ್ಮೇಲೆ ನಮ್ಮ ಕಡೆ ಊರ ಕಡೆ ಪ್ರಯಾಣ ಬೆಳೆಸಿ ಬರ್ತಾ ಮತ್ತೆ ಕತ್ಲಾಯಿತು. 7:30 8 ಗಂಟೆ ಆಗುತ್ತೆ. ಓಕೆ, ಸೊ ಯಾವುದು ಬ್ರೇಕ್ ಇರೋದಿಲ್ಲ. ಹೋಗ್ತಾ ನಾನು ಡೈರೆಕ್ಟ್ ಬಸ್ ಟ್ರಾವೆಲ್ ಮಾಡಿದ್ದೆ. ಇವಾಗ ಬರುವಾಗ ಸೊ ನಾವು ಸ್ಪ್ಲಿಟ್ ಜರ್ನಿ ಮಾಡಬೇಕಾಗಿ ಬಂತು. ಬಟ್ ಯಾವುದೇ ತೊಂದರೆ ಇದ್ದಿಲ್ಲ, ಏನಿಲ್ಲ, ಆರಾಮ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮುಗೀತು. ಊರನ್ನು ಚೆನ್ನಾಗಿ ರೀಚ್ ಆದಮೇಲೆ ಊಟ ಮಾಡಿ ಮಲ್ಕೊಟ್ವಿ. ಸೊ ದಟ್ ಈಸ್ ಮೈ ಡೇ ಆಫ್ ಸ್ಯಾಟರ್ಡೇ. ಸೊ ತಮ್ಮೆಲ್ಲರಿಗೂ ಬೇರೆ ಯಾರಿಗಾದರೂ ಇದು ಹೆಲ್ಪ್ ಬೇಕಂದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅಕಸ್ಮಾತ್ ನೀವು ನಿಮ್ಮ ಕಾಲೇಜು ಅಥವಾ ಬೇರೆಯವರಿಗೆ ಅಥವಾ ಯಾರಿಗೋ ಹೆಲ್ಪ್ ಬೇಕಂದ್ರೂ ಅವರು ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ಕೈಲೇ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಸಾಧ್ಯ ಆದಷ್ಟು ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಮತ್ತು ಎಲ್ಲ ಕಮ್ಯುನಿಟಿಗೆ ಅದು ಬೆನಿಫಿಟ್ ಆಗಲಿ ಮತ್ತು ನಾಮಿನಲ್ ಚಾರ್ಜಸ್ ಅಂತ ಹೇಳ್ತಾ ಸೊ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸನ್ನು ಮಾಡಿ, ಯಾರಿಗಾದ್ರೂ ಇನ್ಫಾರ್ಮೇಷನ್ ಇದ್ದರೆ ಶೇರನ್ನು ಮಾಡಿ. ಓಕೆ ಅಂತ ಹೇಳ್ತಾ, ಒಂದು ಯೂಸ್ಫುಲ್ ಡೇ ಆಗಿತ್ತು. ಎಲ್ಲ ಒಂದು ಅಂತ್ಯಕ್ಕೆ ಒಂದು ಆರಂಭ ಇರುತ್ತೆ ಅನ್ನೋ ಹಾಗೆ. ಸೊ ವಿ ಹ್ಯಾವ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ಯಾವುದೇ ಥರದಂತಹ ಬಹಳ ಬೆನಿಫಿಟ್ಸ್ ಆಫ್ ಕಮರ್ಷಿಯಲೈಸೇಷನ್ ಬಹಳ ಕಡಿಮೆ ಇರುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಎಕ್ಸ್ಪೆಷಲಿ ರೂರಲ್ ಬ್ಯಾಕ್ಗ್ರೌಂಡ್ ಮಕ್ಕಳಿಗೆ, ಎಕ್ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.